ನಾನು ಏನಾದರೂ ಲಂಚದ ಹಣಕ್ಕೆ ಕೈಯೊಡ್ಡಿದ್ದೇನೆಂದರೆ ಗ್ರಾಮದ ಶಕ್ತಿ ದೇವತೆ ಉಸ್ತಮ್ಮ ದೇವಾಲಯದಲ್ಲಿ ಪ್ರಮಾಣ ಮಾಡಲಿ, ನಾನು ಬರುತ್ತೇನೆ ಎಂದು ಬೇವೂರು ಗ್ರಾಮ ಪಂಚಾಯತಿ ಸದಸ್ಯ ಶಿವರಂಜನ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡಿರುವ ಆರೋಪಗಳಿಗೆ ತಿರುಗೇಟು ನೀಡಿ ಪ್ರಮಾಣಕ್ಕೆ ಆಹ್ವಾನ ನೀಡಿದರು. ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿಯ ಜೊತೆ ಮಾತನಾಡಿ ತನ್ನ ಮೇಲೆ ಮಾಡಿರುವ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಿದರು. ತಮ್ಮ ಅವಧಿಯಲ್ಲಿ ನಡೆದಿರುವ ಕೋಟ್ಯಾಂತರ ಅಕ್ರಮವನ್ನು ಬದಿಗಿರಿಸಿ 15ನೇ ಹಣಕಾಸು ಯೋಜನೆಯಡಿಯ ಹಣವನ್ನು ಗ್ರಾಮಗಳ ಅಭಿವೃದ್ಧಿಗೆ ಕೇಳಿದರೆ ಇದಕ್ಕೆ ಬೇರೆ ರೀತಿಯ ಅರ್ಥ ಕಲ್ಪಿಸಿ ವೈಯಕ್ತಿಕವಾಗಿ ಹಣ ಹಂಚುವಂತೆ ಕೇಳಿದಾಗ ಅದನ್ನು ತಿರಸ್ಕರಿಸಿದ್ದೆ. ಈ ರೀತಿಯಾಗಿ ನನ್ನ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆಂದು ಹೇಳಿಕೆ ನೀಡಿರುವ ಅಧ್ಯಕ್ಷರ ಮೇಲೆಯೇ ತೀಕ್ಷ್ಣವಾದ ಆರೋಪ ಮಾಡಿದರು. 15ನೇ ಹಣಕಾಸು ಯೋಜನೆಯಡಿ ಹಣ ದುರುಪಯೋಗವಾಗಿಲ್ಲ ಎಂದು ಹೇಳುವವರು ನಾನು ಕೇಳಿದಂತೆ ಸಂಬಂಧಿಸಿದ ಹಣದ ಖರ್ಚು ವೆಚ್ಚ ಯಾಕೆ ಕೊಡುತ್ತಿಲ್ಲ ಎಂದು ಖಾರವಾಗಿ ಪ್ರಶ್ನಿಸಿದರು. 2 ವರ್ಷದಿಂದ ಈಚೆಗೆ ಗ್ರಾಮ ಪಂಚಾಯತ್ನಲ್ಲಿ ಬೋಗಸ್ ಬಿಲ್ಗಳು ಹೆಚ್ಚಾಗಿವೆ. ಅಧ್ಯಕ್ಷರ ಜೊತೆಯಲ್ಲಿ ಪಿಡಿಒ ಕೂಡ ಹಣದ ಅಕ್ರಮ ಅವ್ಯವಹಾರದಲ್ಲಿ ಸಂಪೂರ್ಣ ಪಾಲುದಾರರಾಗಿದ್ದಾರೆಂದು ಆರೋಪಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಸದಸ್ಯೆ ಕೆಳಗೆರೆ ಪಾರ್ವತಮ್ಮ, ನನ್ನನ್ನು ಕಮಿಷನ್ ಪಾರ್ವತಮ್ಮ ಎಂದು ನನ್ನ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಮಾಡಿದ್ದಾರೆ. ನಾನು ಯಾರ ಬಳಿಯೂ ಕಮಿಷನ್ ಕೇಳಿಲ್ಲ. ಅಲ್ಲದೆ ಅಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ 2 ಲಕ್ಷ ಹಣ ನೀಡಿದರೆಂಬುದು ಶುದ್ಧ ಸುಳ್ಳು ಎಂದು ಪ್ರತಿಪಾದಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ 8 ಮಂದಿ ಸದಸ್ಯರು ಹಾಜರಿದ್ದರು. ಸತ್ಯಕ್ಕೆ ದೂರವಾದದ್ದು ನಾವು ಯಾವತ್ತೂ ಹೇಳಲ್ಲ. ಆ ಥರ ಏನಾದರೂ ಹೇಳಿದ್ರೆ ಬೇಕಾದ್ರೆ ನಾವು ನಮ್ಮ ಏನು ಸದಸ್ಯತ್ವ ಇದೆ ಅದಕ್ಕೆ ನಾವು ರಾಜೀನಾಮೆ ಕೊಡೋಕ್ಕೂ ಸಿದ್ಧ. ಬಟ್ ನಾವು ಏನು ಹೇಳ್ತೀವಿ ಅದೇನಾರ ಸುಳ್ಳು ಅಂತ ಅವ್ರು ಪ್ರಕಟಣೆ ಮಾಡಿದ್ರೆ ನಾವು ರಾಜೀನಾಮೆ ಕೊಡೋಕ್ಕೂ ಅವತ್ತೇ ಸಿದ್ಧ. ಇಲ್ಲ ಅಂದರೆ ಅವ್ರು ಹೇಳ್ತಾ ಇರೋ ಸುಳ್ಳಾದರೆ ಈ ಕ್ಷಣದಲ್ಲೇ ಅವರು ರಾಜೀನಾಮೆ ಕೊಡಬೇಕು. ನೋಡಿ ಏನು ಅಂದರೆ 15 ಫೈನಾನ್ಸು ನಿಮಗೆ ಗೊತ್ತು, ಪಾಪ ಜನಗಳಿಗೆ ಹೊರಗಡೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ, ಸದಸ್ಯರು ಒಬ್ಬರು ಬಿಟ್ಟು ಪ್ರತಿ ವರ್ಷವೂ 15 ಫೈನಾನ್ಸ್ ಕರ್ನಾಟಕ ಸರ್ಕಾರದಿಂದ ನೇರವಾಗಿ ಪಂಚಾಯಿತಿ ಖಾತೆಗೆ ಓಕೆನಾ ಇಷ್ಟು ಅಂದ್ಬಿಟ್ಟು ಅಮೌಂಟು ಕ್ರೆಡಿಟ್ ಆಗುತ್ತೆ. ನಮ್ಮ ಬೇವೂರು ಪಂಚಾಯಿತಿ ಎಂಟೈರ್ ಚನ್ನಪಟ್ಟಣ ತಾಲೂಕಲ್ಲಿ ದೊಡ್ಡ ಪಂಚಾಯಿತಿ ಆಗೋದ್ರಿಂದ ಫಸ್ಟು ಕಳೆದ ಅಂದರೆ ಬಿಫೋರ್ 2020ಗಿಂತ ಬಿಫೋರು 90 ಲಕ್ಷ 80 ಲಕ್ಷ ಈ ಥರ ಬರ್ತಾಯಿತ್ತು. ಕೆಲವು ಆಫ್ಟರ್ ಕೋವಿಡ್ ಏನಾಗ್ತಾ ಇದೆ ಅನುದಾನದ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಎಷ್ಟು ಬರ್ತಾ ಇದೆ ಅಂದರೆ ಮಿನಿಮಮ್ ಅಂದ್ರೂ 40 ರಿಂದ 44 ಲಕ್ಷ ದುಡ್ಡು ಬರ್ತೈತೆ. 4 ಲಕ್ಷ ಒಂದ್ಸಲ ಬಂದಿದೆ, ತಿರ್ಗಾ 38 ಲಕ್ಷ ಬಂದಿದೆ, 36 ಲಕ್ಷ ಬಂದಿದೆ. ನಾನು ಹೇಳ್ತಾ ಇರೋದು ಇಷ್ಟೇ, ಅವರು ಸತ್ಯಕ್ಕೆ ದೂರವಾದದ್ದು ಅದು ಇದು ಅಂತ ಹೇಳಿ ಇದೇ ಪಂಚಾಯಿತಿಯಲ್ಲಿ ಇಲ್ಲೇ ನಮ್ಮ ಮೆಂಬರ್ಗಳೆಲ್ಲ ಇದ್ದಾರೆ ಕೇಳಿ. ಅವರು ಕಳೆದ ಬಾರಿ ಅಧ್ಯಕ್ಷರಾಗಿದ್ದರು. ಅವರು ಅಧ್ಯಕ್ಷರು ಮುಗ್ದಾಗ 12 ಲಕ್ಷ ಬಾಕಿ ಉಳಿದಿತ್ತು. ಬೇಕಾದ್ರೆ ಇವರೇ ಇದ್ದಾರೆ ಕೇಳಿ, 12 ಲಕ್ಷ ಬಾಕಿ ಉಳಿದಿದೆ ಅಂತ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲ ತೋರಿಸಿದ್ರು. ಇವರು ಅಧ್ಯಕ್ಷರು ನೀವು ಬಿಡೆ ಅಲ್ವಾ, ನೀವು ದುರಾಡಳಿತ ಮಾಡ್ತಾವ್ರೆ ಅಂದ್ಬಿಟ್ಟು ಅಧ್ಯಕ್ಷರು ದುರಾಡಳಿತ ಮಾಡ್ತಾವ್ರೆ ಅಂದ್ಬಿಟ್ಟು ನೋಡಿ, ನಾವು ಬಂದ್ಬಿಟ್ಟು DC ಲೆಟರ್ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿ ಇಲ್ಲೇ ಐತೆ ನೋಡಿ, ಜಿಲ್ಲಾಧಿಕಾರಿಗೆ ಲೆಟರ್ ಕೊಟ್ಟಿದ್ದೀವಿ, ದುರಾಡಳಿತ ಮಾಡ್ತಾವ್ರೆ ಅಂದ್ಬಿಟ್ಟು ಹಿಂದೆ ಎಲ್ಲ 10 ಸದಸ್ಯರು ಏನು ಮಾಡಿದ್ದಾರೆ, ಸೈನ್ ಮಾಡಿದ್ದಾರೆ ನೋಡಿ. ಇವಾಗ ಯಾವುದೇ ಒಂದು ಮೀಟಿಂಗ್ ಅಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಹತ್ರ ಇಲ್ಲೊಂದು ಹೇಳುದು ಎಲ್ಲ ಬೋಗಸ್ ಬಿಲ್ಗಳು ಹೆಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಹಾಕುದು ಆಗ್ತಾನೆ ಇಲ್ಲ. ಹಳೆ ಲೈಟ್ಗಳನ್ನೇ ತೋರಿಸ್ಕೊಂಡು 200 ಲೈಟು 300 ಲೈಟು ಅಂತ ಹಿಂಗ್ ಬಿಲ್ ಮಾಡ್ತಾ ಇದ್ದಾರೆ ನೋಡಿ. ಇದು ನಾವು DC ಲೆಟರ್ ಕೊಟ್ಟಿರೋದು, ಇದು ಜಿಲ್ಲಾ ಪಂಚಾಯತಿ CEO ಲೆಟರ್ ಕೊಟ್ಟಿದ್ದೀವಿ, ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳಿಲ್ಲ. ಮತ್ತೆ EO ಲೆಟರ್ ಕೊಟ್ಟಿದ್ದೀವಿ, ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳಿಲ್ಲ. PDO ನಾನು ಲಾಸ್ಟ್ ಡಿಸೆಂಬರ್ ಇಂದ ಇದುವರೆಗೂ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಸರ್ ದಯವಿಟ್ಟು ನನಗೆ ವರ್ಗ 1 ಮತ್ತೆ 15 ಫೈನಾನ್ಸ್ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಉಜ್ವಲಗೊಳಿಸಲು ಚನ್ನಪಟ್ಟಣದ ಹೆಸರಾಂತ ಬಾಲು ಪಬ್ಲಿಕ್ ಸ್ಕೂಲ್ಗೆ ಸೇರಿಸಿ. ಬಾಲು ಪಬ್ಲಿಕ್ ಸ್ಕೂಲ್ನಲ್ಲಿ ಸುಸಜ್ಜಿತವಾದ ಲೈಬ್ರರಿ, ರೋಬೋಟಿಕ್ಸ್ ಲ್ಯಾಬ್, ಸಿನಿಮಾ ರೂಮ್, ಅತ್ಯಾಧುನಿಕ ವಿಡಿಯೋ ಲ್ಯಾಬ್ಗಳು, ವಿಜ್ಞಾನ ಪ್ರಯೋಗಾಲಯಗಳು, ಆನಿಮೇಷನ್ ಕ್ಲಾಸಸ್, ಸಾವಯವ ತೋಟಗಾರಿಕೆ ಮತ್ತು ಸುಧಾರಿತ ಭದ್ರತಾ ಕ್ರಮಗಳನ್ನು ಒಳಗೊಂಡಂತೆ ಉನ್ನತ ದರ್ಜೆಯ ಸೌಲಭ್ಯಗಳು, ವಿಶ್ವ ದರ್ಜೆಯ ಕಲಿಕೆಯ ವಾತಾವರಣ, ಆಟದ ಮೈದಾನ, ಆಟಿಕೆಗಳು ಮತ್ತು ಚಟುವಟಿಕೆ ಕೊಠಡಿಗಳು ಇವೆ. ರಾಮನಗರ ಜಿಲ್ಲೆಯಲ್ಲೇ ಉತ್ತಮ ಶಿಕ್ಷಣ, ಕಡಿಮೆ ಹಾಗೂ ಕೈಗೆಟುಕುವ ಶುಲ್ಕದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035841553 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ಖುದ್ದಾಗಿ ಬನ್ನಿ. ಬಾಲು ಪಬ್ಲಿಕ್ ಸ್ಕೂಲ್, PT ರಸ್ತೆ, ಕೋಟೆ, ಚನ್ನಪಟ್ಟಣ. ಬಾಲು ಪಬ್ಲಿಕ್ ಸ್ಕೂಲ್, ಶೇಪಿಂಗ್ ಯಂಗ್ ಮೈಂಡ್ಸ್, ಇನ್ಸ್ಪೈರಿಂಗ್ ಫ್ಯೂಚರ್ಸ್.